ನಾನು ಶಿಕ್ಷಣ ರಂಗದಲ್ಲಿ ಮೊದಲಿಗೆ ಕಾಲಿಟ್ಟಿದ್ದು 1971ರಲ್ಲಿ ಅರ್ಥಶಾಸ್ತ್ರದ ಉಪನ್ಯಾಸಕನಾಗಿ ನಾನು ಸೇವೆಯನ್ನು ಸಲ್ಲಿಸಿ ಮುಂದೆ ಒಂದೇ ವರ್ಷದಲ್ಲೇ ನಾನು ಪ್ರಾಚಾರ್ಯರಾಗಿ 28 ವರ್ಷ ಆರ್ ಡಿ ಪಾಟೀಲ್ ಮಹಾವಿದ್ಯಾಲಯದಲ್ಲಿ ಕೆಲಸ ಮಾಡಿದೆ. ನಿವೃತ್ತಿ 2003 ನಿವೃತ್ತಿ ಬಂತು. ನಿವೃತ್ತಿ ಆದ ನಂತರ ಏನು ಮಾಡಬೇಕು, ಯಾವ ವೃತ್ತಿ ತೆಗೆದುಕೊಳ್ಬೇಕು ಅನ್ನೋಂಥ ಪ್ರಶ್ನೆ ಬಂತು ನನಗೆ. ಆಗಲೇ ನಮಗೆ ಪೂರ್ವಜರಿಂದ ಬಂದಂಥ ಆಸ್ತಿ ಇತ್ತು. ಅಂಥ ಆ ಕಾಲಕ್ಕೆ ನಾನು ಸಾಕು, ಈಗ ಈ ಕೆಲಸ ಶಿಕ್ಷಣ ರಂಗದಿಂದ ನಾನು ವ್ಯವಸಾಯಕ್ಕೆ ಕಾಲಿಡಬೇಕು ಅಂತನ್ನುವಂಥ ಒಂದು ಉದ್ದೇಶದಿಂದ ನಾನು ವ್ಯವಸಾಯವನ್ನು ಪ್ರಾರಂಭ ಮಾಡಿದೆ. ನಿರಂತರ 10 ವರ್ಷಗಳವರೆಗೆ ಭಾಳ ದೊಡ್ಡ ಪ್ರಮಾಣದ ಬದಲಾವಣೆಯನ್ನು ತಂದೆ. ಪ್ರತಿ ವರ್ಷ ನಾನು 2000 ಟನ್ ಕಬ್ಬನ್ನು ನಾನು ಫ್ಯಾಕ್ಟ್ರಿ ಕಳಿಸಿದಂಥದ್ದು ಒಂದು ರೆಕಾರ್ಡ್. ಅದು ತದನಂತರ ಏನಾಯಿತು ಗೊತ್ತಂದರೆ, ನಮ್ಮ ಮಾವನೊಬ್ಬರು ಇದ್ದರು, ಗಂಗಾಧರ ಬಿರಾದಾರ್ ಅಂತಿದ್ರು. ಅವ್ರಿಗೆ ಮಕ್ಕಳಿರಲಿಲ್ಲ. ಅದಕ್ಕೆ ಅವ್ರಿಗೇನು ಬಹಳಷ್ಟು ನನಗೆ ಒತ್ತಡ ಕೊಟ್ಟರು ಅಂತಂದರೆ, ನೋಡ್ರಿ ನನ್ನ ಹೆಸರು ಇಡಬೇಕಾಗ್ಯದ, ನೀವು ಏನಾದರೂ ಪ್ರಯತ್ನ ಮಾಡಿರಿ, ನನಗೆ ಕಾಲೇಜ್ ಅಥವಾ ಸ್ಕೂಲ್ ತೆಗೆಯುವಂಥ ವಿಚಾರ ಮಾಡಿರಿ ಅಂತ. ಆವಾಗ ನನಗೆ ಸ್ವಲ್ಪ ತಲೆಯೊಳಗೆ ಹೇಳಿದ್ರು, ತುಂಬಿದ್ರು. ನಾನು ಆಗಲೇ ನನಗೆ ಭಾಳಷ್ಟು ಈಗ ದಂಡು ಹೋಗಿತ್ತು. ಶಿಕ್ಷಣ ರಂಗದೊಳಗೆ ಒಂದು 30 ವರ್ಷ ನಾನು ಕೆಲಸ ಮಾಡಿ ಈ ಸಂದರ್ಭದೊಳಗೆ ಅನೇಕ ನನ್ನ ಮಿತ್ರರೆಲ್ಲ ಒಂದಿಷ್ಟು ಹೊಸ ಹೊಸ ವಿಚಾರಗಳನ್ನ ನನ್ನ ತಲೆಯೊಳಗೆ ತುಂಬಿದ್ರು. ಒಂದು ಕಾಲೇಜನ್ನು ಕಟ್ಟ್ರಿ ಅಂತನ್ನುವಂಥ ಭಾಳಷ್ಟು ವಿಚಾರಗಳನ್ನ ನಾನು ತಲೆ ತುಂಬೋದ್ರಿಂದ ನನ್ನ ಮಾವನವರು ಕೂಡ ಭಾಳಷ್ಟು ಅವರು ಹೇಳಿದಾರಿಂದ ನಾನು ಈ ಹೊಸ ಕಾಲೇಜನ್ನು ಒಂದು ಏನಾದರೂ ಸಂಸ್ಥೆ ಕಟ್ಟಬೇಕು ಅಂತ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ. ತದನಂತರ ಈ ಕಾಲೇಜ್ ಕಟ್ಟಲಿಕ್ಕೆ ಧನಸಹಾಯ ನಮ್ಮ ಮಾವನವರು ಒಂದು 51 ಲಕ್ಷ ರೂಪಾಯಿ ಅವರು ಆಗಿನ ಕಾಲದೊಳಗೆ ಕೊಟ್ಟರು. ಕಾಲೇಜ್ ಪ್ರಾರಂಭ ಮಾಡಬೇಕು ಒಂದು ಮುಖ್ಯ ಅಲ್ಲ, ಅದಕ್ಕೆ ಅದನ್ನು ತನ್ನದೇ ಆದಂಥ ಅತ್ಯುತ್ತಮವಾದಂಥ ಈ ಕಟ್ಟಡ ಇರಬೇಕು, ಲ್ಯಾಬ್ರಾಟರಿ ಇರಬೇಕು, ಲೈಬ್ರರಿ ಇರಬೇಕು, ಮತ್ತು ಇನ್ನು ಎಲ್ಲ ಉದ್ಯಾನವನ ಇರಬೇಕು, ಮತ್ತು ಹಾಸ್ಟೆಲ್ ಇರಬೇಕು. ಎಲ್ಲ ವ್ಯವಸ್ಥೆ ಒಳಗಿಂತ ಇದ್ದಂಥ ವ್ಯವಸ್ಥಿತವಾದಂಥ ಕಾಲೇಜ್ ಕಟ್ಟಬೇಕು ಅನ್ನುವಂಥ ನನ್ನ ಉದ್ದೇಶ ಭಾಳಷ್ಟು ಇತ್ತು. ಇದ್ರ ಜೊತೆಗೇ ಏನಿತ್ತು, ನನ್ನ ಸುತ್ತಮುತ್ತ ಎಲ್ಲರೂ ಹಳ್ಳಿಗಳಿಂದ ಬಂದಂಥವ್ರು. ಇದು ಹಿಂದಿಗೆ ತಾಲೂಕು ಪೂರ್ಣ ಭಾಳಷ್ಟು ಹಳ್ಳಿಗಳಿಂದ, ಮತ್ತು ಆವಾಗ ಈ ಶಿಕ್ಷಣ ಇದರೊಳಗೆ ರಂಗದೊಳಗೆ ಈ ವಿದ್ಯಾರ್ಥಿಗಳು ಭಾಳಷ್ಟು ಮುಂದೆ ಹೋಗ್ತಿದ್ದಿಲ್ಲ. ಅದರೊಳಗೆ ಈ ಹೆಣ್ಣು ಮಕ್ಕಳು ಭಾಳಷ್ಟು ಹೆಣ್ಣು ಮಕ್ಕಳು SSLC ಪರೀಕ್ಷೆ ಆದ ಕೂಡಲೇ ಬಿಟ್ಬಿಡ್ತಿದ್ರು ತಮ್ಮ ಸ್ಕೂಲನ್ನು. ನಾನು ಇವರಿಗೆ ಬೇರೆ BCom ಅಥವಾ ಮೆಡಿಕಲ್ ಪ್ರೊಫೆಷನಲ್ ಎಜುಕೇಷನ್, ಯಾವುದೇ ಎಜುಕೇಷನ್ಗೆ ಇವ್ರಿಗೆ ಯಾಕೆ ಒಯ್ಯಬಾರ್ದು, ಇಂಥ ಒಂದು ಶಿಕ್ಷಣ ಯಾಕೆ ಸಂಸ್ಥೆ ಕಟ್ಟಬಾರ್ದು ಅನ್ನುವಂಥ ಒಂದು ಅತಿ ಮುಖ್ಯವಾದಂಥದ್ದು. ಅದರೊಳಗೆ ಇಲ್ಲಿ ಬರಗಾಲದ ಪರಿಸ್ಥಿತಿ ಒಳಗೆ ಇತ್ತೀಚೆಗೆ ನೀರಾವರಿ ಬಂದಿರೋ ಬರಗಾಲದ ಪರಿಸ್ಥಿತಿ ಒಳಗೆ ಅವ್ರಿಗೆ ದುಡಿದು ಊಟಕ್ಕೆ ಇರ್ತಿದ್ದಿಲ್ಲ. ಇಂಥ ಸ್ಥಿತಿಯೊಳಗೆ ವಿದ್ಯಾರ್ಥಿಗಳು ಫೀ ಕೊಡುವಂಥ ದೊಡ್ಡ ಮತ್ತೊಂದು ಊರಿಗೆ ಹೋಗಿ ಫೀ ಕೊಟ್ಟು ಕಲಿಯುವಂಥ ಒಂದು ಸ್ಥಿತಿಯೂ ಇದ್ದಿದ್ದಿಲ್ಲ. ಅಂತ ಈ ಒಂದು ಸ್ಥಿತಿಯೊಳಗೆ ನಾನು ಅಲ್ಪ ಹಣದಿಂದ, ಸ್ವಲ್ಪ ಫೀದಿಂದ ನಾನು ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣವನ್ನು ಬಡ ಮಕ್ಕಳಿಗೆ, ಬಡ ಹೆಣ್ಣು ಮಕ್ಕಳಿಗೆ, ಎಲ್ಲ ಗಂಡಸರಿಗೆ, ಮತ್ತು ಈ ಗಿರಿಜನರಿಗೆ ಮತ್ತು ಹಿಂದುಳಿದ ವರ್ಗದವ್ರಿಗೆ ಎಲ್ಲರಿಗೆ ಇವರಿಗೆ ಸಹಾಯ ಮಾಡಬೇಕು ಅನ್ನೋಂಥ ಅತಿ ಮುಖ್ಯವಾದಂಥ ನಂದು ಆಸೆ ಇತ್ತು. ಆ ಆಸೆಯಿಂದ 1913-14 ನಾನು ಈ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ. ನನಗೆ ಬೆನ್ನೆಲುಬಾಗಿ ನಿಂತಂಥವ್ರು ನನ್ನ ಮನೆಯೊಳಗೆ, ನಮ್ಮ ಮನೆಯವರು, ನಮ್ಮ ಕುಟುಂಬದವರು. ಅದರೊಳಗೆ ನಮ್ಮ ಕುಟುಂಬ ಅಂದರೆ ನಮ್ಮ ಹೆಂಡತಿಯವರು, ನನ್ನ ಮೊದಲನೇ ಮಗ ಮಹೇಶ್ ಕುಮಾರ್, ಎರಡನೇದವರು ವಿಜಯ್ ಕುಮಾರ್, ಮೂರನೇದವರು ನಮ್ಮ ಡಾಕ್ಟರ್ ಸಂತೋಷ್ ಕುಮಾರ್ ಅವರು. ಅವರೆಲ್ಲ ಧರ್ಮಪತ್ನಿಯರು. ನನಗೆ ಭಾಳಷ್ಟು ಬೆನ್ನೆಲುಬು. ನೀವು ಮಾಡಿರಿ, ಏನು ಮಾಡ್ತೀರಿ ಮಾಡಿರಿ. ಎಷ್ಟೋ ಸಂದರ್ಭದೊಳಗೆ ಅವ್ರಿಗೆ ಎಷ್ಟು ಈಗ 80 ಅವರೆಲ್ಲ ಬ್ಯಾಡ ಅಂತ ಮತ್ತೊಬ್ಬರು ಅವರು. ಆದರೂ ಸಹಿತ ಇವತ್ತಿನ ದಿವಸ ನೀವು ಬಿಡಬೇಡ್ರಿ, ಆಗಲಿ, ನಿಮಗೆ ಖಾಲಿ ಕುಂದ್ರದ ನಿಮ್ಮ ಮನಸ್ಸಿಗೆ ಕೆಡ್ತದೆ, ಅದು ಒಳ್ಳೆಯದಲ್ಲ. ನೀವು ಏನಾದರೂ ಒಂದು ಉದ್ಯೋಗ, ಉತ್ತಮವಾದಂಥ ಕೆಲಸ ಮಾಡುವಂಥ ಈ ಜವಾಬ್ದಾರಿ ಹೊತ್ಕೊಡ್ರಿ ಅನ್ನುವಂಥ ಇದು ಇವತ್ತಿನ ದಿವಸ ಇವತ್ತೂ ಅದ. ಆದರೆ ಇದರೊಳಗೆ ಇವರೆಲ್ಲರೂ ಭಾಗಿಯಾಗ್ತಾರೆ. ಇವರೆಲ್ಲರೂ ಭಾಳಷ್ಟು ಸಕ್ರಿಯವಾಗಿ ತಮ್ಮ ತನುಮನ ಧನದಿಂದ ಇವತ್ತಿನ ದಿವಸ ಇದು ಕಟ್ಟಿವಿ. ಈ ನಮ್ಮ ಸಂಸ್ಥೆ ಕಟ್ಟಿದ್ದು ಅತಿ ಮುಖ್ಯವಾದಂಥ ಉದ್ದೇಶ ಈ ತಾಲೂಕಿನ ಅಭಿವೃದ್ಧಿ ಅತಿ ಮುಖ್ಯವಾದಂಥದ್ದು. ಈ ಅಭಿವೃದ್ಧಿಗಾಗಿ, ಮಕ್ಕಳ ಶಿಕ್ಷಣಕ್ಕಾಗಿ ಮತ್ತು ಉದ್ಯೋಗಕ್ಕಾಗಿ ನೀವು ನಮ್ಮ ಜೊತೆ ಬರಬೇಕು, ನೀವು ನಮ್ಮ ಜೊತೆ ಕೈಗೂಡಿಸಬೇಕು. ನಾವು ನಿಮ್ಮ ಜೊತೆ ಬರ್ತಿರ್ತೀವಿ. ನೀವು ಕೂಡಿ ನಮ್ಮ ರಾಷ್ಟ್ರವನ್ನು ಕಟ್ಟೋಣ.
ಈ ಸಂಸ್ಥೆಯನ್ನು ಬಹಳಷ್ಟು ಉದಾತ್ತವಾದಂತಹ ಶಿಕ್ಷಣ ಸಂಸ್ಥೆಯನ್ನಾಗಿ ಮಾಡೋಣ. ನಾವು ನೀವು ಕೂಡಿ ಈ ದೇಶದ ಅಭಿವೃದ್ಧಿಗೆ ನಾವು ಕೊಡುಗೆ ಕೊಡೋಣ ಅಂತ ಅನ್ನುವಂಥದ್ದೇ ನನ್ನ ಅತಿ ಮುಖ್ಯವಾದಂಥದ್ದು ವಿನಂತಿ. ತಾವೆಲ್ಲ ಬರಬೇಕಾಗಿ ಬೇಡ್ಕೊಳ್ತೇನೆ.